ಸಮರದ ಆರಂಭಕ್ಕೆ ಕೋಟ್ಯಾನು ಕೋಟಿ ಆಸ್ತಿ ಅಂತಸ್ತಿನ ಅಧಿಪತ ಅಂದ್ರೆ ಈ ಕೋಡವಲ್ಲ ವ್ಯಕ್ತಿ ನೀವು ಗೊತ್ತು ತಾನೆ? ಓ, ಇವರು ಕೋಟ್ಯಾಧೀಶ್ವರ ಸೂರ್ಯ ಸಿಂಹ ತಾನೆ. ಇವರು ಗೊತ್ತು. ಇವರ ತಮ್ಮ ಪ್ರೇಮ್ ಅವರು ಕೂಡ ಗೊತ್ತು. ವ್ಯಕ್ತಿಯ ಭಾವಚಿತ್ರ ತೋರಿಸಿದರೆ ಸಾಕು, ಅವರ ಭವಿಷ್ಯವನ್ನೇ ಹೇಳುವ ನಿನ್ನ ಬುದ್ಧಿ ಚಮರ್ತಿಗೆ ಮೆಚ್ಚಿದೆ ಎಂದು ಮೆಚ್ಚಿದೆ. ಈ ಕೋಟ್ಯಾಧಿಪತಿ ಅನಿಸ್ಕೊಂಡ ಈ ಪ್ರಾಣಿಯೇ ನಮ್ಮ ಬೇಟೆಯ ವಸ್ತು. ಕ್ಷಣ ಕ್ಷಣದಿಂದ ಬೆಳಗ್ಗೆ ಚತುರತೆಯಿಂದ ಬೇಟೆಯಾಡಬೇಕು. ಇಷ್ಟೇ ತಾನೆ. ನಾಳೆ ನನ್ನ ಸೌಂದರ್ಯದ ಚಾಟಿಯಿಂದ ಆ ಸೂರ್ಯನನ್ನು ಸುತ್ತಿ ಒಟ್ಟಿನಲ್ಲಿ ನೀನು ಅದ ಏನು ಮಾಡ್ತೀವ ಮಾಡು. ಆದರೆ ಅವರಿಬ್ಬರು ಅಣ್ಣ ತಮ್ಮ ಇಬ್ಬರು ಹೊಡಿದಾಡಿ ಸಾಯಬೇಕು. ಕಣ್ತುನ ನೋಡಿ ಚಪ್ಪಾಳೆ ತಟ್ಟುತ್ತ ನಗಬೇಕು. ನನಗೆ ಬಿಟ್ಬಿಡಿ. ಇಂದು ಅವನೇನು ಸಾಮಾನ್ಯವಾದನಲ್ಲ. ಒಂದು ವೇಳೆ ನಮ್ಮ ಪರ್ಸನಲ್ ವಿಷಯವನ್ನು ಗೊತ್ತಾದ್ರೆ ನಮ್ಮಿಬ್ಬರನ್ನು ಮಾರಣ ಮಾಡುವ ಸಿಪಾಯಿ. ಬಿ ಕೇರ್ಫುಲ್. ಯಾವುದೇ ಕಾರಣಕ್ಕೂ ನಮ್ಮ ಪರ್ಸನಲ್ ವಿಷಯ ಗೊತ್ತಾಗುವ ತಿಳಿತೆ ನೋಡಿ. ನಿಮ್ಮಿಷ್ಟವೇ ನನ್ನಿಷ್ಟ. ಆದ್ರೆ ನನ್ನ ಹಾಗೂ ನಿಮ್ಮ ಭೇಟಿ ರಾತ್ರಿಯ ವೇಳೆಯಲ್ಲಿ ಹಾಗೂ ಸಮಯ ಸಿಕ್ಕಾಗೆಲ್ಲ ಕಾಣುತ್ತೇನೆ. ಏನೋಪ ಅರಳು ನಿಂತ ಈ ಪುಷ್ಪ ಸಾವಿತಾನು ಪ್ರಾರಂಭ ನೀವು ಬಂದು ಸೇರಿದ್ರೆ ಅಷ್ಟೇ ಸಾಕು. ನನ್ನ ಮೇಲೆ ಆಗಾಗ ಪ್ರೇಮಿಟ್ಟಿರುವೆ ನಿನಗಾಗಿ ತರುವ ಸಿಹಿ ಮುತ್ತಿನ ಒಡವೆ. ಈ ಪ್ರೇಮರಾಗ ಜೊತೆಗೆ ಸೇರಿದ ನನ್ನ ನಾನು ಬಂದಿದ್ದೇನೆ ಸೂರ್ಯ. ಸರಿ ಸಮಯಕ್ಕೆ ನೀವು ಬಾರದೆ ಹೋಗಿದ್ದಿದ್ರೆ ಆ ಕಾಮಕಾನನ ಮಾನ ಪ್ರಾಣವನ್ನು ಕಳೆದು ಕಾಮುಕ. ಅದೇ ಈ ಊರಲ್ಲಿ ನನಗೆ ಗೊತ್ತಿಲ್ಲದಿರೋ ಕಾಮುಕ ಅದ್ಯಾರ ಸರ್? ನನಗೆ ಗೊತ್ತಾಗ್ಲಿಲ್ಲ. ಮುಖಕ್ಕೆ ಮುಖವಾಡ ಧರಿಸಿಕೊಂಡಿದ್ದ. ಏನ್ ಮಾಡಕ್ಕಾಗುತ್ತೆ? ನಿನ್ನಂತ ಸುಂದರವಾದ ಹೆಣ್ಣು ಬೀದಿಗೆ ಬಂದರೆ ಯಾರಿಗೆ ತಾನೇ ಕಾಮಕ? 70ರ ಮುದುಕನ್ನು ಹುಚ್ಚುಡಿಸುತ್ತೇವೆ ಈ ನಿನ್ನ ಸೌಂದರ್ಯ. ಹಾ, ಅಂದಾಗೆ ನಿನ್ನ ಹೆಸರು ಏನು ಹೇಳ್ತೀಯ ಸ್ವಲ್ಪ? ನನ್ನ ಹೆಸರು ಇಂದು ಅಂತ. ವಾಟ್ ಎ ಬ್ಯೂಟಿಫುಲ್ ನೇಮ್. ಬ್ಯೂಟಿಫುಲ್ ಟಚರ್. ಏನೇ ಇಂದು ನನ್ನ ಬಗ್ಗೆ ನಿನಗೆ ಡೀಟೇಲ್ ಆಗಿ ಗೊತ್ತಿದೆ ತಾನೆ? ಗೊತ್ತು ಸರ್. 16 ಫ್ಯಾಕ್ಟರಿಯ ಮಾಲೀಕರು, ಕೋಟ್ಯಾಧೀಶ್ವರನ ವಂಶಸ್ಥರು. ಇಷ್ಟೆಲ್ಲ ಇದ್ರು ನಿಮ್ಗೆ ಯಾಕೆ ಸರ್ ಇನ್ನೂ ಮದ್ವೆನೇ ಆಗಿಲ್ಲ? ನನಗೆ ಸೂಟ್ ಆಗೋ ಹುಡುಗಿ ಈ ಭೂಮಿ ಹುಟ್ಟಿಲ್ಲ, ಅದಕ್ಕೆ ನನಗೆ ಮದುವೆ ಆಗಿಲ್ಲ. ಹೌದು ಹೌದು ಹೌದು. ಹಾಗಂತ ನೀನು ಸುಂದರವಾಗಿಲ್ಲ ಅಂತ ಹೇಳ್ತಾ ಇಲ್ಲ. ನಿನ್ನ ರೂಪ ನನಗೆ ಹಿಡಿಸಿದೆ.
ನಿನ್ನ ಜೊತೆ ಸುಖ ಹಂಚಿಕೊಳ್ಳಲು ನನ್ನ ಮನದಲ್ಲಿ ಹುಟ್ಟಿತಾ ಇದೆ. ಬಾ ನನ್ನ ಮನೆಗೆ ಹೋಗು. ನೋಡಿ, ನಿಮ್ಮ ಜೊತೆ ಬರಲು ನನ್ನದೇನು ಅಭ್ಯಂತರವಿಲ್ಲ. ಆದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ತಮ್ಮನೇನಾದ್ರೂ ತಮ್ಮ ಕಲಿಯುಗದ ಕಾಮರಾಜ ದೇವೇಂದ್ರನು ನಾನು. 16 ಹುಡುಗಿಯರನ್ನು ಮನೆಯಲ್ಲಿಟ್ಟುಕೊಂಡು ಮಜಾ ಮಾಡಿದರು. ನನ್ನನ್ನು ಯಾರು ಕೇಳರು, ಯಾರಿಲ್ಲ. ತೆಗೆದುಕೋ ಬಂಗಾರದ ಉಂಗುರ. ಈಗ ನಾನು ಕೊಡುತ್ತಿರುವ ನಿನಗೆ ಪ್ರೇಮದ ಕಾಣಿಕೆ. ಮಿಸ್ಟರ್ ಸೂರ್ಯಸಿಂಹ, ನಾನೇನಾದ್ರೂ ನಿನ್ನ ಕೈಗೆ ಕೈ ಕೊಟ್ರೆ ಮುಂದೆ ನೀ ನನ್ನಿಂದಾಗಿಯೇ ಕೆಟ್ಟೆ. ಇಂದು ಇನ್ನೇಕೆ ಮೌನ? ಈ ದಿನ ರಾತ್ರಿ ನನ್ನ ಅರಮನೆಯ ಮಂಚದ ಮೇಲೆ ನಿನಗೆ ಸನ್ಮಾನ. ಕಮಾನ್ ಬೇಡ.
Thank you.